ದೊಡ್ಡಣ್ಣ ಅವರು, ಶರತ್ ಲೋಹಿತಾಶ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಒಲೆ ಹತ್ತಿ ಊರಿದರೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಊರಿದರೆ ನಿಲ್ಲಲು ಬಾರದೋ. ಏರಿ ನೀರು ಗೋಡೆ ಬೇಲಿ ಮೇವೋದೆ, ನಾರಿ ತನ್ನ ಮನೆಯಲ್ಲಿ ಕಡುಗೋಡೆ. ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವೋಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವೋಡೆ. ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಯ್ಯ, ನೀ ಹುಟ್ಟಿಸಿ ಜೀವನ ಭವ ದುಃಖಿಯ ಮಾಡಿದ ಬಳಿಕ, ನೀ ಹುಟ್ಟಿಸಿ ಜೀವನ ಭವ ದುಃಖಿಯ ಮಾಡಿದ ಬಳಿಕ, ತಿಳಿಸುವರಾರುಂಟು ಕೂಡಲ ಸಂಗಯ್ಯ. ಒಲೆ ಹತ್ತಿ ಊರಿದರೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಊರಿದರೆ ನಿಲ್ಲಲು ಬಾರದೋ. ನಮಸ್ಕಾರ. ಏನಂತ ಬಯಲು ದುರ್ಯೋಧನ ಅವನ್ನ ಅನುನಯನದ ನಯವಂಚಕ ಅಂತ. ಆದರೆ ನಾನು ಹೇಳೋ ವ್ಯಕ್ತಿ ವಂಚಕ ಅಲ್ಲ, ದೇವರೇ ಆ ಥರ ನಯವಾಗಿ ನಮ್ಮನ್ನು ಎಳೆದು ಈ ಸ್ಟೇಜ್ಗೆ ತಂದಂಥದ್ದೊಂದು ಆಕೃತಿ ಇದೆ. ಆಕಾರ ಸಣ್ಣದು, ಆದರೆ ಕೀರ್ತಿ ದೊಡ್ಡದು. ಯಾರು ಅಂದರೆ ಮಹಾಶಿವಶರಣ ಸಿ ಸೋಮಶೇಖರಪ್ಪ, ನಮ್ಮ ಅಪ್ಪ. ವೆರಿ ಗುಡ್. ವೇದಿಕೆ ಮೇಲೆ ಕುಳಿತಿರುವ ಕೊನೆ ಶಾಂತಮೂಲ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಮಟ್ಟು ಬಹಳಷ್ಟು ಜನ ಬೆಳಿಗ್ಗೆ ಶಿಶು ಕಂಡ ಕನಸಿನಂತೆ ಇರ್ತಕ್ಕಂಥ ಅದನ್ನ ಅನುಭವಿಸೋದಕ್ಕೆ ಮಾತ್ರ ಸಾಧ್ಯ ಹೊರತು ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ. ಅಭಿವ್ಯಕ್ತಿಗೆ ಅಸಾಧ್ಯವಾಗಿರ್ತಕ್ಕಂಥ ಅನುಭವವನ್ನ ತಮ್ಮ ವಚನದ ಮೂಲಕವಾಗಿ ಅನುಭವಕ್ಕೆ ಸಮರ್ಥವಾಗಿ ತಂದುಕೊಟ್ಟಂತ ಕೀರ್ತಿ ಸಲ್ಲೋದಾದರೆ ಅದು 12ನೇ ಶತಮಾನದ ಶರಣರಿಗೆ ಸಲ್ಲುವಂತಹದ್ದು. ಬಹುತೇಕ ಮಟ್ಟಿಗೆ ಒಬ್ಬ ವ್ಯಕ್ತಿ ಒಂದಾಗಬಹುದು, ಇಲ್ಲ ಕವಿ ಆಗಬಹುದು, ಇಲ್ಲ ಸಂಗೀತಗಾರನಾಗ್ಬೋದು, ಇಲ್ಲ ಕಲಾಕಾರನಾಗ್ಬೋದು, ಇಲ್ಲ ಸಮಾಜ ಸೇವಕನಾಗ್ಬೋದು. ಎಲ್ಲವೂ ಕೂಡ ಒಬ್ಬರೇ ಆಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಶರಣರು ಎಲ್ಲವೂ ಕೂಡ ಒಬ್ಬರೇ ಆಗಿದ್ರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಆಶ್ಚರ್ಯ ಪಡಬೇಕಾದಂತಹ ವಿಚಾರ. ಮನಸ್ಸನ್ನ ನಿಗ್ರಹಿಸುವಾಗ ಅವರು ಅನುಭವಿಗಳಾಗಿದ್ದರು. ಆ ಅನುಭವವನ್ನ ಜನತೆಗೆ ಹಂಚುವಾಗ ಒಬ್ಬ ಸಮರ್ಥ ಕವಿಯೂ ಕೂಡ ಅವರಾಗಿದ್ದರು. ಆ ನಿಟ್ಟಿನೊಳಗೆ ಒಂದು ಬಾವಿಯ ನೀರು ಸಿಹಿ ಇದೆ ಅನ್ನೋದಕ್ಕೆ ಬಾವಿ ನೀರನ್ನೇ ಕುಡಿಬೇಕಾಗಿಲ್ಲ. ಒಂದು ಹನಿ ನೀರು ಬಾವಿಯ ನೀರನ್ನು ಹೇಗೆ ಪ್ರತಿನಿಧಿಸುತ್ತೋ, ಶರಣರ ಒಂದೇ ಒಂದು ವಚನ ಇಡೀ ಸಾಹಿತ್ಯವನ್ನೇ ಪ್ರತಿನಿಧಿಸುವಂತಹದ್ದು. ಬಹುತೇಕ ಮಟ್ಟಿಗೆ ಒಂದು ವಚನದಲ್ಲಿ ಹೇಳುವುದಾದ್ರೆ ದಾಸಿ ಮಾರ್ಯ ಅವರ ಒಂದು ವಚನ, ಅಹಂಕಾರ ತುಂಬಿದಂತ ಶರೀರ ಹೇಗಿರುತ್ತೆ ಅನ್ನೋದನ್ನ ಅವರು ವಸ್ತು ರೂಪದಲ್ಲಿ ಹೇಳುವ ಸಂದರ್ಭದೊಳಗೆ ಒಂದು ವಿಚಾರವನ್ನ ಸಮರ್ಥವಾಗಿ ಬಳಸಿಕೊಳ್ಳೋದಕ್ಕೆ, ಕನ್ನಡ ಭಾಷೆಯನ್ನು ಹೇಗೆ ಸಮರ್ಥವಾಗಿ ಬಳಸಿಕೊಂಡು ಅನ್ನೋದಕ್ಕೆ ಆ ವಚನ ಒಂದು ಪ್ರತಿನಿಧಿ ಸಾಕ್ಷಿ. ಕಡಗೀಲಿಲ್ಲದ ಬಂಡಿ ಪಡಗಡಣ ಮಾಡುವುದೇ, ಕಡಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಬಡಗೀಲು ಕಾಣ ರಾಮನಾಥ, ಬಡಗೀಲು ಕಾಣ ರಾಮನಾಥ. ನಾನು ವಿದ್ಯಾರ್ಥಿಯಾಗಿದ್ದಾಗ ನನ್ನ ಕನ್ನಡ ಅಧ್ಯಾಪಕರು ಅವ್ರ ರೂಮಿಗೆ ಕರೆಸಿ ಇದನ್ನು 2 ಸಲ ಓದಿಸಿದ್ರು ನನಗೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಭಾಷೆಯನ್ನು ಎಷ್ಟು ಸಮರ್ಥವಾಗಿ ಅಂದ್ರೆ ಅಹಂಕಾರ ತುಂಬಿದಂತಹ ಶರೀರ, ಕೀಲು ಇಲ್ಲದೆ ಇರ್ತಕ್ಕಂಥ ಬಂಡಿ ಅನ್ನೋದನ್ನ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಕಡೆಗೀಲಿಲ್ಲದ ಬಂಡಿ ಹೊಡಗಡನ ಮಾಡುವೆ, ಕಡೆಗೀಲು ಬಂಡಿಗೆ ಆಧಾರ, ಕಡುದರ್ಪವಿದ ಒಡಲೆಂಬ ಬಂದಿಗೆ ನಿದರ್ಶನ ನುಡಿ ಗಡನವೇ ಹೊಡಿಗಾಯಲು ಕಾಣ ರಾಮನಾಥ ಅಂತ ಹೇಳ್ಬೇಕಾದ್ರೆ ನಮ್ಮ ಅಧ್ಯಾಪಕರಾದ ಸ್ವಾಮಿ ನೀನು ವಚನ ಓದ್ತಾ ಇಲ್ಲ, ದಾಸಿಮಯ್ಯ ನಿನ್ನ ಒಂದು ಬಂಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂತ ಮಾತನ್ನು ಹೇಳಿದ್ದೆ. ನಿಜ, ಆ ಕಡ 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 ಅನ್ನುವಂತ ಶಬ್ದಗಳು
ನಾವು ಬಂಡಿಯನ್ನ ಹೋಲಿಸ್ಕೊಳ್ತಾ ಇಲ್ಲ, ಬಂಡಿಯನ್ನ ಅನುಭವಕ್ಕಿನ ತಂದು ಕೊಡ್ತಾ ಇದ್ರು. ಇಂತಹ ಸಾಮರ್ಥ್ಯ ಬಹುತೇಕ ಯಾವ ಜ್ಞಾನಪೀಠದಲ್ಲಿ ಕೂಡ ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಭಾಷೆಯನ್ನ ಎಷ್ಟು ಸಮರ್ಥವಾಗಿ ಬಳಸಿಕೊಳ್ಳಬಹುದೋ ಅದನ್ನು ಅತ್ಯಂತ ಉತ್ಕೃಷ್ಟವಾಗಿ ಬಳಸಿಕೊಂಡಂತ ಕೀರ್ತಿ ಸಲ್ಲುವುದಾದ್ರೆ 12ನೇ ಶತಮಾನದ ಶರಣರಿಗೆ ಅದು ಸಲ್ಲಬೇಕಾದಂತಹದ್ದು. ಅಂತೆಯೇ ಕಾವ್ಯ ಮೀಮಾಂಸೆ ಹೇಳುವಂತಹ ಒಂದು ಕಡೆ ಶಬ್ದಾಲಂಕಾರ, ಇನ್ನೊಂದು ಕಡೆ ಅರ್ಥಾಲಂಕಾರ, ಎರಡನ್ನು ಕೂಡ ಒಟ್ಟುಗೂಡಿಸಿ ಜನತೆಯ ಮನಸ್ಸಿಗೆ ಮೌಲ್ಯವನ್ನು ಸಮರ್ಥವಾಗಿ ತಲುಪಿಸಿದಂತಹ ಕೀರ್ತಿ ಸಲ್ಲುವುದಾದರೆ ಅದು 12ನೇ ಶತಮಾನದ ಶರಣರಿಗೆ ಸಲ್ಲುವಂತಹದ್ದು. ಆ ನಿಟ್ಟಿನೊಳಗೆ ಬಸವಾದಿ ಶರಣರು ಅಂತಹ ಒಂದು ವಚನಗಳನ್ನ ಎಷ್ಟು ಸಮರ್ಥವಾಗಿ ಬಳಸುವ ಮೂಲಕವಾಗಿ ಅವರು ನಡೆ ಶುದ್ಧರು, ನುಡಿ ಶುದ್ಧರು, ಬದುಕನ್ನೇ ಶುದ್ಧವಾಗಿರಿಸಿಕೊಳ್ಳುವ ಮೂಲಕವಾಗಿ ನಮ್ಮಲ್ಲಿ ನುಡಿಯ ಮೂಲಕವಾಗಿ ಸಂದೇಶ ಹೇಳುವವರು 1000 ಜನ ಇರಬಹುದು, ಆದರೆ ನುಡಿಯನ್ನ ಬದಿಗಿರಿಸಿ ನಡೆ ಮೂಲಕವೇ ಸಂದೇಶವನ್ನು ಹೇಳಿದಂತ ಕೀರ್ತಿ ಸಲ್ಲುವುದಾದರೆ ಅದು 12ನೇ ಶತಮಾನದ ಶರಣರಿಗೆ ಸಲ್ಲಬೇಕಾದಂತಹದ್ದು. ಆ ನಿಟ್ಟಿನೊಳಗೆ ಅವರು ದೇವರಿಗೆ ಸವಾಲನ್ನು ಒಡ್ಡಿದಂತವರು. ನುಡಿಯೊಳಗೆ ಒಂದೇನಾದ್ರೂ ಕೂಡ ಒಂದು ಜವೆ ಕಡಿಮೆ ಆದರೆ, ನಿಮ್ಮ ತ್ರಾಸು ತಕ್ಕಳೆಯಲ್ಲಿ ಒಂದು ಜವೆ ಕೊರತೆಯಾದರೆ ನಿಮಿತ್ತು ಎನ್ನೆತ್ತು ಹೋಗ ಅಂತ ಹೇಳಬೇಕಾದರೆ ಆ ಒಂದು ಮಾತಿನ ತಾಕತ್ತು, ದೇವರಿಗೆ ಸವಾಲನೆಸುವಂತ ಒಂದು ಆಧ್ಯಾತ್ಮಿಕ ತಾಕತ್ತು ಅಂತ ಶರಣರಿಗೆ ಹೊಂದಿರತಕ್ಕಂಥದ್ದು. ಆ ನಿಟ್ಟಿನೊಳಗೆ ಸುತ್ತೂರು ವೀರ ಸಿಂಹಾಸನ ಸಂಸ್ಥಾನ ಮಠ ಕರ್ನಾಟಕದಲ್ಲಿ ವೀರಶೈವ ಧರ್ಮ ಅನ್ನುವ ಲಿಂಗಾಯತ ಧರ್ಮ ಇದೆ, ಅದು ಸಮರ್ಥವಾಗಿ ವಿಶ್ವಕ್ಕೆ ಧಾರ್ಮಿಕ ಮೌಲ್ಯವನ್ನು ಬೋಧಿಸಿದ್ದ ಅನ್ನುವಂಥದ್ದನ್ನ ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿದಂತ ಕೀರ್ತಿ ಸುತ್ತೂರು ವೀರ ಸಿಂಹಾಸನ ಸಂಸ್ಥಾನ ಮಠಕ್ಕೆ ಸಲ್ಲುವಂತಹದ್ದು. ನೀನೆ ದೇವ, ಸಕಲ ವಿಸ್ತಾರದ ರೂಹು ನೀನೆ ದೇವ, ವಿಶ್ವತೋ ಚಕ್ಷು ನೀನೆ ದೇವ, ವಿಶ್ವತೋ ಮುಖ ನೀನೆ ದೇವ, ವಿಶ್ವತೋ ಬಾಹು ನೀನೆ ದೇವ, ವಿಶ್ವತೋ ಪಾದ ನೀನೆ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಸಚ್ಚುಂ ಸಕಚುಂ ತಕಚುಂ ಸಚ್ಚುಂ ಸಕಚುಂ ತಕಿತಚುಂ ತಚ್ಚುಂ ತಕಚುಂ ತಕು ದಾದಿ ಗಿಟ್ಟ ತಕ ದಾದಿ ಗಿಟ್ಟ ದಾದಿ ಗಿಟ್ಟ ದಾದಿ ಗಿಟ್ಟ. ಪ್ರಣವಾರೂಢಂ ಪ್ರಣವ ಸ್ವರೂಪ ಪ್ರಣವ ಪ್ರಣತ ಓಂ ನಮಃ ಶಿವಾಯ ಗಾಂಧೀ 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 ಪ್ರಣತ ಓಂ ನಮಃ ಶಿವಾಯ ಗಾಂಧೀ
ಸಂಹಾರ ಕಾರಣನೇ ನಮೋ. ಕಟವನ ಮುನಿ ಜನ ಸಕಲ ಸುರಾಸುರ ಸಂಕುಟ ಪಾರ ಕಿಣ್ಣ 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 ನೂಪು